ಶ್ರೀಮಂತ್ರರಾಜಪದಸ್ತೋತ್ರಂ ಸಂಚಿಕೆ 3 ಪಾದಾವಷ್ಟಬ್ಧಪಾತಾಳಂ ಮೂರ್ಧ್ನಾವಿಷ್ಟತ್ರಿವಿಷ್ಟಪಂ ಭುಜಪ್ರವಿಷ್ಟ ಅಷ್ಟದಿಶಂ ಮಹಾವಿಷ್ಣುಂ ನಮಾಮ್ಯಹಂ. ಹಿಂದಿನ 2 ಶ್ಲೋಕಗಳಲ್ಲಿ ಮುಖ್ಯವಾದ ಪದಗಳು ಉಗ್ರಂ ಹಾಗೂ ವೀರಂ ಎಂಬುವು. ಈ ಶ್ಲೋಕದಲ್ಲಿ ಮುಖ್ಯವಾದ ಪದ ಮಹಾವಿಷ್ಣುಂ, ಎಲ್ಲೆಲ್ಲೂ ಎಲ್ಲದರಲ್ಲೂ ವ್ಯಾಪಿಸಿರುವನು ಎಂದು. ನರಸಿಂಹ ಕಂಬದಿಂದ ಬಂದಂತೆಯೇ ಅದೇ ಆಕಾರದಲ್ಲಿ ಇರಲಿಲ್ಲ, ಅವನು ತ್ರಿವಿಕ್ರಮನಂತೆ ಬೆಳೆಯುತ್ತಲೇ ಹೋದ. ಪಾದಾವಷ್ಟಬ್ಧ ಪಾತಾಳಂ, ಭೂಮಿಯ ಮೇಲಿದ್ದ ಅವನ ಪಾದವನ್ನು ಊರಿದ್ದೇ ತಡ ಅದು ನೇರವಾಗಿ ಪಾತಾಳವನ್ನೇ ತಲುಪಿ ಅದನ್ನು ಆಕ್ರಮಿಸಿತು. ಮೂರ್ಧ್ನಾವಿಷ್ಟ ತ್ರಿವಿಷ್ಟಪಂ, ಅವನ ಸಿಂಹದ ತಲೆಯು ಮೇಲಕ್ಕೆ ಚಾಚಿ ಆಕಾಶದಲ್ಲಿದ್ದ ಭುವಃ ಸುವಃ ಮಹ ಜನಃ ತಪಃ ಎಂಬ ಲೋಕಗಳನ್ನು ದಾಟಿ ಬ್ರಹ್ಮದೇವನಿರುವ ಸತ್ಯಲೋಕದವರೆಗೂ ಬೆಳೆದು ನಿಂತಿತು. ಭುಜಪ್ರವಿಷ್ಟ ಅಷ್ಟದಿಶಂ, ಭುಜಗಳು ತೋಳುಗಳು 8 ದಿಕ್ಕುಗಳಿಗೆ ಚಾಚಿಕೊಂಡವು. ಮಹಾವಿಷ್ಣುಂ ನಮಾಮ್ಯಹಂ, ಹೀಗೆ ಎಲ್ಲಾ ಕಡೆಯಲ್ಲೂ ವ್ಯಾಪಿಸಿದ ಮಹಾವಿಷ್ಣುವಾದ ನರಸಿಂಹನನ್ನು ನಾನು ನಮಿಸುತ್ತೇನೆ. ನಮ್ಮಾಳ್ವಾರರು ತಮ್ಮ ತಿರುವಾಯ್ಮೊಳಿಯಲ್ಲಿ ಹೀಗೊಂದು ಪಾಶುರದಿಂದ ನರಸಿಂಹನನ್ನು ಸ್ತುತಿಸುತ್ತಾರೆ. ಎಂಗುಂ ಮುಳನ್ ಕಣ್ಣನೆಂದ್ರ ಮಗನೈ ಕಾಯ್ದು ಇಂಗಿಲ್ಲೈ ಯಾಲೆಂದ್ರು இரணியன் தூண் புடைப்ப அங்கு அப்பொழுதே அவன் வீயத் தோன்றிய ಎನ್ಸಿಂಗಪ್ಪಿರಾನ್ ಪೆರುಮೈ ಆರಾಯುಂ ಶೀರ್ಮೈತ್ತೇ. ಇಲ್ಲಿ ಕಣ್ಣನ್ ಎಂದರೆ ಕೃಷ್ಣ ಅಲ್ಲ, ಎಲ್ಲಾ ಸ್ಥಳದಲ್ಲೂ ಇರುವವನು ಎಂದರ್ಥ. ಎಂಗುಂ ಉಳನ್ ಎಂದರೂ ಅದೇ. ಹೀಗೆ ಹೇಳುತ್ತಿದ್ದ ಭಕ್ತ ಪ್ರಹ್ಲಾದನನ್ನು ಕಾಯ್ದು, ಇಂಗಿಲ್ಲಯ್ಯ, ಇಲ್ಲಿಲ್ಲವೇ ಅವನು ಎಂದು ಹಿರಣ್ಯಕಶಿಪು ಹಿರಣ್ಯನ್ ತೂಣ್ ಪುಡೈಪ್ಪ, ಒಂದು ಕಂಬವನ್ನು ಹಿಡಿಯಲು. ಅಂಗು ಅಪ್ಪಳುದೇ, ಅಲ್ಲೇ, ಅದೇ ಸ್ಥಳದಲ್ಲೇ, ಅದೇ ಕ್ಷಣದಲ್ಲೇ ಅವನ್ ವೀಯತ್ ತೋಂದ್ರಿಯ, ಅವನನ್ನು ಕೊಲ್ಲಲು ಅವತರಿಸಿದ. ಎನ್ ಶಿಂಗಪ್ಪಿರಾನ್, ನನ್ನ ನರಸಿಂಹನ. ಪೆರುಮೈ ಆರಾಯುಂ ಶೀರ್ ಮೈತ್ತೇ, ಮಹಿಮೆಯನ್ನು ಅರಿತು ಕೊಂಡಾಡಲು ನನ್ನಿಂದ ಸಾಧ್ಯವೇ ಎನ್ನುತ್ತಾರೆ ಆಳ್ವಾರರು. ಮಹಾಕವಿ ಕಂಬರು ತೂಣಿಲುಂ ಇರುಪ್ಪಾನ್ ತುರುಂಬಿಲುಂ ಇರುಪ್ಪಾನ್ ಅಂದರೆ ಕಂಬದಲ್ಲಿದ್ದಂತೆಯೇ ಒಂದು ಹುಲ್ಲು ಕಡ್ಡಿಯಲ್ಲೂ ಇರುತ್ತಾನೆ ಎಂದು ವರ್ಣಿಸಿದ್ದಾರೆ. ಒಂದು ವೇಳೆ ಹಿರಣ್ಯಕಶಿಪು ಒಂದು ಹುಲ್ಲು ಕಡ್ಡಿಯನ್ನು ತೋರಿಸಿ ಇಲ್ಲಿದ್ದಾನೋ ನಿನ್ನ ಹರಿ ಎಂದಿದ್ದರೆ ಆ ಹುಲ್ಲು ಕಡ್ಡಿಯಲ್ಲೇ ಅವತರಿಸುತ್ತಿದ್ದ ನರಸಿಂಹ. ಹಿರಣ್ಯಕಶಿಪು ಕಂಬವನ್ನು ತಟ್ಟಿದ, ಆದ್ದರಿಂದ ಕಂಬವನ್ನು ಒಡೆದುಕೊಂಡು ನರಸಿಂಹ ಹೊರಬಂದ. ನೆಲವನ್ನು ಒದ್ದಿದ್ದರೆ ನೆಲವನ್ನು ಸೀಳಿಕೊಂಡೇ ಬರುತ್ತಿದ್ದ. ಇದು ತನ್ನ ಭಕ್ತ ಪ್ರಹ್ಲಾದನ ಮಾತನ್ನು ನಿಜ ಮಾಡಲೆಂದೇ ತಾಳಿದ ಅವತಾರ. ಇಂಥ ಸರ್ವವ್ಯಾಪಿ ಮಹಾವಿಷ್ಣುವನ್ನು ನಮಿಸುತ್ತೇನೆ ಎಂದು ಈ ಶ್ಲೋಕದ ಅರ್ಥ. ಡಾಕ್ಟರ್ ನಿರ್ಮಲಾ ಶರ್ಮಾ. ಆಧಾರ ಡಾಕ್ಟರ್ ಉ.ವೆ. ವೆಂಕಟೇಶ್ ಅವರ ಉಪನ್ಯಾಸ. ಶ್ರೀ ವೈಷ್ಣವ ಸಮಾಗಮ. ಶ್ರೀಮತೆ ರಾಮಾನುಜಾಯ ನಮಃ.